ನಮಸ್ಕಾರ ಸ್ನೇಹಿತರೆ, ಆಡಿಯೋ ಬುಕ್ ಕನ್ನಡಕ್ಕೆ ಸುಸ್ವಾಗತ. ಸಕಾರಾತ್ಮಕ ಚಿಂತನೆಯ ಮೂಲಕ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ವ್ಯಕ್ತಿಯ ಸ್ಫೂರ್ತಿದಾಯಕ ಕಥೆಯನ್ನು ಇಂದು ನಾನು ನಿಮಗೆ ಹೇಳಲಿದ್ದೇನೆ. ಈ ಕಥೆಯು ನಾರ್ಮನ್ ವಿನ್ಸೆಂಟ್ ಪೇಲ್ ಅವರ ಪಾಸಿಟಿವ್ ಥಿಂಕಿಂಗ್ ಪುಸ್ತಕವನ್ನು ಆಧರಿಸಿದೆ. ಈ ಕಥೆಯಲ್ಲಿ ನಕಾರಾತ್ಮಕತೆ ಮತ್ತು ವೈಫಲ್ಯದಿಂದ ಸುತ್ತುವರೆದಿರುವ ವ್ಯಕ್ತಿಯು ಧನಾತ್ಮಕ ಚಿಂತನೆಯ ಮೂಲಕ ತನ್ನನ್ನು ಹೇಗೆ ಯಶಸ್ವಿ ಮತ್ತು ಸಂತೋಷಪಡಿಸುತ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. ಇದು 30 ವರ್ಷದ ಯುವಕ ನಿತಿನ್ನ ಕತೆ. ನಿತಿನ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ಎಲ್ಲರಂತೆ ಅವನು ಜೀವನದಲ್ಲಿ ಯಶಸ್ವಿಯಾಗಲು ಬಯಸುತ್ತಾನೆ. ಆದರೆ ನಿತಿನ್ಗೆ ಅವನ ಆಲೋಚನೆಯಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಅವನು ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದನು. ನಾನು ಈ ಕೆಲಸ ಮಾಡಲು ಸಾಧ್ಯವಿಲ್ಲ, ನನ್ನಲ್ಲಿ ಅಷ್ಟು ಪ್ರತಿಭೆ ಇಲ್ಲ, ನನ್ನ ಅದೃಷ್ಟ ಕೆಟ್ಟಿದೆ. ಈ ಆಲೋಚನೆಯಿಂದಾಗಿ ನಿತಿನ್ನ ಜೀವನವು ಪ್ರಚಾರವಾಗಲಿಲ್ಲ ಅಥವಾ ಯಶಸ್ವಿಯಾಗಲಿಲ್ಲ. ಅವನ ಸ್ನೇಹಿತರು ಮತ್ತು ಕುಟುಂಬ ಸಹ ಅವನೊಂದಿಗೆ ಅಸಮಾಧಾನಗೊಂಡಿತು. ಅದೊಂದು ದಿನ ಗೆಳೆಯ ರವಿ ಸಲಹೆ ಕೊಟ್ಟ, ನಿತಿನ್, ನೀನು ನಿನ್ನ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಬೇಕು. ನೀನು ಪಾಸಿಟಿವ್ ಥಿಂಕಿಂಗ್ ಪುಸ್ತಕವನ್ನು ಓದು. ಇದರಲ್ಲಿ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿದರೆ ನಿಮ್ಮ ಜೀವನವೂ ಬದಲಾಗುತ್ತದೆ ಎಂದು ಬರೆಯಲಾಗಿದೆ. ಸ್ವಲ್ಪ ಹಿಂಜರಿಕೆಯಿಂದ ನಿತಿನ್ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ. ಪುಸ್ತಕದ ಮೊದಲನೆಯ ಸಂದೇಶ, ಬಿಲೀವ್ ಇನ್ ಯೋರ್ ಸೆಲ್ಫ್. ನಿತಿನ್ ಪ್ರತಿ ಬಾರಿಯೂ ತನ್ನ ಬಗ್ಗೆ ಕಡಿಮೆ ಯೋಚಿಸುತ್ತಿದ್ದುದನ್ನು ನೆನಪಿಸಿಕೊಂಡರು. ಒಮ್ಮೆ ಅವನು ಕಚೇರಿಯಲ್ಲಿ ದೊಡ್ಡ ಪ್ರೆಸೆಂಟೇಷನ್ ಕೊಡಬೇಕಿತ್ತು. ಆದರೆ ಆತ ಹೆದರಿ ತನ್ನ ಸಹೋದ್ಯೋಗಿಗೆ ಈ ಕೆಲಸವನ್ನು ಕೊಟ್ಟ. ಸಹೋದ್ಯೋಗಿಗೆ ಪ್ರಶಂಸೆ ಸಿಕ್ಕಿತು ಮತ್ತು ನಿತಿನ್ಗೆ ಏನೂ ಇಲ್ಲ, ನಿನ್ನನ್ನು ನಂಬುವುದು ಯಶಸ್ಸಿನ ಮೊದಲ ಹೆಜ್ಜೆ ಎಂದು ಪುಸ್ತಕವು ನಿತಿನ್ಗೆ ಕಲಿಸಿತು. ನಾವು ನಮ್ಮಲ್ಲಿ ನಂಬಿಕೆ ಇಟ್ಟಾಗ ನಮ್ಮ ಆಲೋಚನೆ ಮತ್ತು ಶಕ್ತಿಯು ಸಕಾರಾತ್ಮಕವಾಗುತ್ತದೆ ಎಂದು ಅವನು ಓದಿದನು. ಅವನು ಒಂದು ವಾಕ್ಯವನ್ನು ಬರೆದನು, ನಾನು ಮಾಡಬಹುದು, ಮತ್ತು ಅವನು ಪ್ರತಿದಿನ ಬೆಳಗ್ಗೆ ಪುನರಾವರ್ತಿಸಲು ಪ್ರಾರಂಭಿಸಿದನು. ಕ್ರಮೇಣ ನಿತಿನ್ ಸಣ್ಣ ಹೆಜ್ಜೆಗಳನ್ನು ಇಡಲು ಪ್ರಾರಂಭಿಸಿದನು. ಒಂದು ದಿನ ಬಾಸ್ ಆಫೀಸ್ನಲ್ಲಿ ಹೊಸ ಪ್ರಾಜೆಕ್ಟ್ಗಾಗಿ ಟೀಮ್ ಲೀಡರ್ಗೆ ಕೇಳಿದಾಗ ಮೊದಲ ಬಾರಿಗೆ ನಿತಿನ್ ನಾಮಿನೇಟ್ ಮಾಡಿದ. ಅವನು ಹೆದರುತ್ತಿದ್ದನು, ಆದರೆ ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ನಾನು ಪ್ರಯತ್ನಿಸಬೇಕು. ಅದರ ಫಲಿತಾಂಶವಾಗಿ ಯೋಜನೆಯು ಉತ್ತಮವಾಗಿತ್ತು ಮತ್ತು ನಿತಿನ್ಗೆ ಮೊದಲ ಬಾರಿಗೆ ಪ್ರಮೋಷನ್ ಸಿಕ್ಕಿತು. ಪುಸ್ತಕದ ಎರಡನೆಯ ಸಂದೇಶವೇನೆಂದರೆ, ನಿಮ್ಮ ಆಲೋಚನೆಗಳು ನಿಮ್ಮ ಜಗತ್ತನ್ನು ರೂಪಿಸುತ್ತವೆ. ಅವನು ಯಾವಾಗಲೂ ತನ್ನ ಸುತ್ತಲೂ ನಕಾರಾತ್ಮಕ ವಿಷಯಗಳನ್ನು ನೋಡುತ್ತಿದ್ದನು ಎಂದು ನಿತಿನ್ ಭಾವಿಸಿದನು. ಅವನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಾಗ ಅವನು ತನ್ನನ್ನೇ ದೂಷಿಸಿದನು. ಸಣ್ಣ ಪುಟ್ಟ ವೈಫಲ್ಯಗಳಿಗೆ ತನ್ನನ್ನು ತಾನೇ ದೂಷಿಸುತ್ತಿದ್ದನು. ಆದರೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಾವು ಮಾಡುವ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಅವನು ಪುಸ್ತಕದಲ್ಲಿ ಓದಿದ್ದಾನೆ. ನಾವು ನಕಾರಾತ್ಮಕವಾಗಿ ಯೋಚಿಸಿದರೆ ನಕಾರಾತ್ಮಕ ವಿಷಯಗಳ ಮಾತ್ರ ಇರುತ್ತವೆ. ಈ ಬದಲಾವಣೆಯನ್ನು ತರಲು ನಿತಿನ್ ನಿರ್ಧರಿಸಿದ್ದಾನೆ. ಅವನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಾಗ ಅವನು ಯೋಚಿಸಿದನು, ನಾನು ಈ ಸಮಯವನ್ನು ಪಾಡ್ಕಾಸ್ಟ್ ಕೇಳಲು ಬಳಸಬಹುದು. ತಪ್ಪು ಮಾಡಿದಾಗ ತನ್ನನ್ನು ದೂಷಿಸಿಕೊಳ್ಳುವ ಬದಲು ಇದೇ ಪಾಠ ಎಂದನು. ಮುಂದಿನ ಬಾರಿ ನಾನು ಅದನ್ನು ಉತ್ತಮಗೊಳಿಸುತ್ತೇನೆ. ಕ್ರಮೇಣ ನಿತಿನ್ನ ಆಲೋಚನೆಗಳು ಬದಲಾಗತೊಡಗಿದವು. ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದನು. ಪುಸ್ತಕದ ಮೂರನೆಯ ಸಂದೇಶವೇನೆಂದರೆ, ನಿಮ್ಮ ಪರಿಸರವನ್ನು ಧನಾತ್ಮಕವಾಗಿಸಿಕೊಳ್ಳಿ. ತನ್ನ ಸುತ್ತ ನೆಗೆಟಿವಿಟಿ ಇದೆ ಎಂದು ನಿತಿನ್ ಭಾವಿಸಿದ. ಅವನ ಕೆಲವು ಸ್ನೇಹಿತರು ಯಾವಾಗಲೂ ದೂರು ನೀಡುತ್ತಾರೆ ಮತ್ತು ಅವನು ಅವರಿಂದ ಪ್ರಭಾವಿತರಾಗಿದ್ದನು. ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಲು ಪುಸ್ತಕವು ಅವನಿಗೆ ಕಲಿಸಿತು. ನಿಮಗೆ ಸ್ಫೂರ್ತಿ ನೀಡುವ ಕೆಲಸವನ್ನು ಮಾಡಿ, ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಇರಿಸಿಕೊಳ್ಳಿ. ಕ್ರಮೇಣ ನಿತಿನ್ ಬದಲಾಗತೊಡಗಿದ. ಅವನು ಸ್ಫೂರ್ತಿದಾಯಕ ಸ್ನೇಹಿತರನ್ನು ಮಾಡಿದನು. ಬೆಳಗ್ಗೆ ಅವನು ಪುಸ್ತಕವನ್ನು ಓದಲು ಅಥವಾ ಸ್ಫೂರ್ತಿದಾಯಕ ವಿಡಿಯೋವನ್ನು ವೀಕ್ಷಿಸಲು ಪ್ರಾರಂಭಿಸಿದನು. ಅವನು ತಮ್ಮ ಕೋಣೆಯಲ್ಲಿ ಸ್ಫೂರ್ತಿದಾಯಕ ಉಲ್ಲೇಖಗಳನ್ನು ಹಾಕಿದನು. ತನ್ನ ಈ ಸಣ್ಣ ಬದಲಾವಣೆಗಳು ಅವನ ಶಕ್ತಿ ಮತ್ತು ದೃಷ್ಟಿಕೋನವನ್ನು ಬದಲಾಯಿಸಿದವು. ಪುಸ್ತಕದ ನಾಲ್ಕನೆಯ ಸಂದೇಶವೇನೆಂದರೆ, ತೊಂದರೆಗಳಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಇರಿಸಿ. ಒಮ್ಮೆ ನಿತಿನ್ ತನ್ನ ಕಚೇರಿಯಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡಿದನು. ಅದರ ಜವಾಬ್ದಾರಿಯನ್ನು ತಾನೇ ಹೊರಬೇಕಿತ್ತು. ಮೊದಲಿನಂತೆಯೇ ಅವನು ಉದ್ವಿಗ್ನನಾಗಿ ತನ್ನನ್ನು ತಾನೇ ದೂಷಿಸಿದನು. ಆದರೆ ಈ ಸಮಯದಲ್ಲಿ ಅವನು ಪುಸ್ತಕದ ಪಾಠವನ್ನು ನೆನಪಿಸಿಕೊಂಡನು. ಪುಸ್ತಕವು ಹೇಳುತ್ತದೆ, ಕಷ್ಟದ ಸಮಯದಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಇರಿಸಿ, ನೀವು ಪರಿಹಾರದ ಮೇಲೆ ಕೇಂದ್ರೀಕರಿಸಬಹುದು. ನಿತಿನ್ ಶಾಂತವಾಗಿ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದನು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡನು ಮತ್ತು ಬಾಸ್ಗೆ ಹೇಳಿದನು, ನಾನು ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇನೆ. ಅವನ ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದಾಗಿ ಸಮಸ್ಯೆಯನ್ನು ಪರಿಹರಿಸಲಾಯಿತು. ಅದರಿಂದಾಗಿ ಅವನು ಮೆಚ್ಚುಗೆಯನ್ನು ಪಡೆದನು. ಕೆಲವೇ ತಿಂಗಳಲ್ಲಿ ನಿತಿನ್ನ ಬದುಕು ಸಂಪೂರ್ಣ ಬದಲಾಯಿತು. ಮೊದಲನೆಯದಾಗಿ ಅವನು ಆತ್ಮವಿಶ್ವಾಸ ಹೊಂದಿದನು. ಎರಡನೆಯದಾಗಿ ಅವನ ಸುತ್ತಲಿನ ಪರಿಸರವು ಧನಾತ್ಮಕವಾಯಿತು. ಮೂರನೆಯದಾಗಿ ಅವನು ಕಷ್ಟದ ಸಮಯದಲ್ಲೂ ಶಾಂತವಾಗಿರಲು ಮತ್ತು ಸಂಯೋಜಿಸಲು ಕಲಿತನು.
ಸಕಾರಾತ್ಮಕ ಚಿಂತನೆಯು ಕೇವಲ ಆಲೋಚನೆಯಲ್ಲ ಎಂದು ನಿತಿನ್ ಅಭಿಪ್ರಾಯಪಟ್ಟನು. ಅದೊಂದು ಜೀವನ ವಿಧಾನ. ನಾರ್ಮನ್ ವಿನ್ಸೆಂಟ್ ಪೇಲ್ ಅವರ ಪುಸ್ತಕದ ಧನಾತ್ಮಕ ಚಿಂತನೆಯು ನಮಗೆ ಏನನ್ನು ಕಲಿಸುತ್ತದೆ? ಮೊದಲನೆಯದಾಗಿ, ನಿಮ್ಮನ್ನು ನಂಬಿರಿ. ಎರಡನೆಯದಾಗಿ, ಧನಾತ್ಮಕ ಚಿಂತನೆಯನ್ನು ಅಭ್ಯಾಸ ಮಾಡಿ. ಮೂರನೆಯದಾಗಿ, ಸಕಾರಾತ್ಮಕ ವಾತಾವರಣವನ್ನು ರಚಿಸಿ. ನಾಲ್ಕನೆಯದಾಗಿ, ಕಷ್ಟದ ಸಮಯದಲ್ಲಿಯೂ ಧನಾತ್ಮಕವಾಗಿರಿ. ನಿತಿನ್ ತನ್ನ ಆಲೋಚನಾ ವಿಧಾನವನ್ನು ಬದಲಾಯಿಸಿದ. ನೀವೂ ಸಹ ಮಾಡಬಹುದು. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದಲೇ ಸಕಾರಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳೋಣ. ಧನ್ಯವಾದಗಳು.